ಪ್ರಚೋದಿಸುವಂಥ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ನೀಡಿದ್ದಾರೆ. ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಇದನ್ನು ಯಾರು ಭಾಷಾ ತಜ್ಞನಾಗಿ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವನೊಬ್ಬ ಸಿನಿಮಾ ನಟ ಅಂತ ಅಷ್ಟೇ ಗೊತ್ತಿತ್ತು. ಈತ ತಮಿಳುನಾಡಲ್ಲಿ ರಾಜಕೀಯವನ್ನು ಮಾಡಲಿಕ್ಕೋಸ್ಕರವಾಗಿ, ತಮಿಳರನ್ನು ಓಲೈಸಲಿಕ್ಕೋಸ್ಕರವಾಗಿ, ಕನ್ನಡದ ಭಾಷೆಯನ್ನು ಲಘುವಾಗಿ ಮಾತನಾಡುವಂಥ ಚಿಂತನೆಯನ್ನು ಮಾಡಿದ್ದಾನೆ. ಇಂಥ ಕರ್ನಾಟಕ ವಿರೋಧಿ ಕಮಲ್ ಹಾಸನ್ ಏನವನು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ 5ನೇ ತಾರೀಕು ತಯಾರಾಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಿದ್ದೀವಿ. ನಿನ್ನೆ ಅವರು ಬ್ಯಾನ್ ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅವರು ಒಂದು ವೇಳೆ ಏನಾದರೂ ತಂತ್ರಗಾರಿಕೆಯಿಂದ ಏನಾದರೂ ಆ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ, ಹೊಡೆದಾಕ್ತೀವಿ ಚಿತ್ರಮಂದಿರಗಳನ್ನು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕನ್ನಡಿಗರನ್ನು ಕ್ಷಮೆ ಹೇಳಕ್ಕೆ ಕೇಳುವವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನು ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆ ಏನು ಕರ್ನಾಟಕದ ರಾಯಭಾರಿ ಅಂತ ಹೇಳಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಈ ರೀತಿಯ ದುರಹಂಕಾರದ ಹೇಳಿಕೆಯನ್ನು ನೀಡಿದರೂ ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಪವಾಗಿ ಮಾತಾಡಿಕೊಂಡು ಕನ್ನಡಿಗರ ಪರವಾಗಿ ನಿಲ್ಲಬೇಕಾದಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಕಮಲ್ ಹಾಸನ್ ಪರವಾಗಿ ಅವರನ್ನು ಒಪ್ಕೊಳ್ಳುವ ರೀತಿಯಲ್ಲಿ ಮಾತನಾಡುವಂಥ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಹೇಳ್ತಾ ಇದ್ದೀವಿ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕರ್ನಾಟಕದ ವಿಚಾರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ದಯಮಾಡಿ ರಾಜ್ಕುಮಾರ್ ಅವರಿಗಿರುವಂಥ ಆ ಬದ್ಧತೆ, ಕನ್ನಡದ ಮೇಲಿನ ಪ್ರೀತಿ ಶಿವರಾಜ್ ಕುಮಾರ್ ಅವ್ರಿಗೆ ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಮೊದಲು ನಿಮ್ಮ ಮಾತನ್ನ ಹಿಂದಕ್ಕೆ ಪಡಿಬೇಕು, ಕಮಲ್ ಹಾಸನ್ನ ಧಿಕ್ಕರಿಸುವುದನ್ನು ಕಲಿಬೇಕು. ಕನ್ನಡದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಈ ನಾಡಿನ ಮಣ್ಣಿನ ಅನ್ನ ತಿಂದಂಥ ಎಲ್ಲ ನಟರು ಅವರ ವಿರುದ್ಧ ದಂಗೆ ಹೇಳಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಮ್ಯಾ ಅವರು ಮಂಡ್ಯ ಜನರನ್ನ ಓಟ್ ಕೇಳಿ ಕೊನೆಗೆ ಅವರು ಸೋಲಿಸಿದಾಗ ಮಂಡ್ಯನ ಬಿಟ್ಟು ಊರು ಬಿಟ್ಟು ಹೋದಂಥವ್ರು, ಆ ಊರು ಬಿಟ್ಟು ಹೋದಂಥ ತಲೆ ತಿರುಕರ ಬಗ್ಗೆ ಇವತ್ತು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಮ್ಯಾ ಅವರಿಗೆ ಯಾವ ಇಮೇಜ್ ಇದೆ ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ರಮ್ಯಾ ಅವ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ರು ಯಾರೂ ಇಲ್ಲ. ಆಕೆಯನ್ನು ಕರ್ನಾಟಕದಿಂದ ಆಕೆನೇ ಆಚೆ ಹೋಗ್ಬಿಟ್ಟಿದ್ದಾಳೆ, ಹಂಗಾಗಿ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ. ಶಿವರಾಜ್ ಕುಮಾರ್ ಅವರು ಮಾತಾಡಬೇಕಾಯ್ತು ಅನ್ನೋದು ನಮ್ಮ ಹೇಳಿಕೆ ಆಗಿತ್ತು. ಹಾಗೆ ಇವತ್ತು ಏನು ಕಮಲ್ ಹಾಸನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಯಲ್ಲಿ ಕನ್ನಡದ ಪರವಾಗಿ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ಆತನ ಸಿನಿಮಾ ಕರ್ನಾಟಕದಲ್ಲಿ ಓಡಲಿಕ್ಕೆ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ನಾರಾಯಣಗೌಡರ ನಾಯಕತ್ವದಲ್ಲಿ ಆ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ. ಪ್ರಚೋದಿಸುವಂಥ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ನೀಡಿದ್ದಾರೆ. ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಇದನ್ನು ಯಾರು ಭಾಷಾ ತಜ್ಞನಾಗಿ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವನೊಬ್ಬ ಸಿನಿಮಾ ನಟ ಅಂತ ಅಷ್ಟೇ ಗೊತ್ತಿತ್ತು. ಈತ ತಮಿಳುನಾಡಲ್ಲಿ ರಾಜಕೀಯವನ್ನು ಮಾಡಲಿಕ್ಕೋಸ್ಕರವಾಗಿ, ತಮಿಳರನ್ನು ಓಲೈಸಲಿಕ್ಕೋಸ್ಕರವಾಗಿ, ಕನ್ನಡದ ಭಾಷೆಯನ್ನು ಲಘುವಾಗಿ ಮಾತನಾಡುವಂಥ ಚಿಂತನೆಯನ್ನು ಮಾಡಿದ್ದಾನೆ. ಇಂಥ ಕರ್ನಾಟಕ ವಿರೋಧಿ ಕಮಲ್ ಹಾಸನ್ ಏನವನು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ 5ನೇ ತಾರೀಕು ತಯಾರಾಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಿದ್ದೀವಿ. ನಿನ್ನೆ ಅವರು ಬ್ಯಾನ್ ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅವರು ಒಂದು ವೇಳೆ ಏನಾದರೂ ತಂತ್ರಗಾರಿಕೆಯಿಂದ ಏನಾದರೂ ಆ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ, ಹೊಡೆದಾಕ್ತೀವಿ ಚಿತ್ರಮಂದಿರಗಳನ್ನು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕನ್ನಡಿಗರನ್ನು ಕ್ಷಮೆ ಹೇಳಕ್ಕೆ ಕೇಳುವವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನು ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆ ಏನು ಕರ್ನಾಟಕದ ರಾಯಭಾರಿ ಅಂತ ಹೇಳಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಈ ರೀತಿಯ ದುರಹಂಕಾರದ ಹೇಳಿಕೆಯನ್ನು ನೀಡಿದರೂ ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಪವಾಗಿ ಮಾತಾಡಿಕೊಂಡು ಕನ್ನಡಿಗರ ಪರವಾಗಿ ನಿಲ್ಲಬೇಕಾದಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಕಮಲ್ ಹಾಸನ್ ಪರವಾಗಿ ಅವರನ್ನು ಒಪ್ಕೊಳ್ಳುವ ರೀತಿಯಲ್ಲಿ ಮಾತನಾಡುವಂಥ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಹೇಳ್ತಾ ಇದ್ದೀವಿ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕರ್ನಾಟಕದ ವಿಚಾರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ದಯಮಾಡಿ ರಾಜ್ಕುಮಾರ್ ಅವರಿಗಿರುವಂಥ ಆ ಬದ್ಧತೆ, ಕನ್ನಡದ ಮೇಲಿನ ಪ್ರೀತಿ ಶಿವರಾಜ್ ಕುಮಾರ್ ಅವ್ರಿಗೆ ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಮೊದಲು ನಿಮ್ಮ ಮಾತನ್ನ ಹಿಂದಕ್ಕೆ ಪಡಿಬೇಕು, ಕಮಲ್ ಹಾಸನ್ನ ಧಿಕ್ಕರಿಸುವುದನ್ನು ಕಲಿಬೇಕು. ಕನ್ನಡದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಈ ನಾಡಿನ ಮಣ್ಣಿನ ಅನ್ನ ತಿಂದಂಥ ಎಲ್ಲ ನಟರು ಅವರ ವಿರುದ್ಧ
ದಂಗೆ ಏಳಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಮ್ಯಾ ಅವರು ಮಂಡ್ಯ ಜನರನ್ನ ಓಟ್ ಕೇಳಿ ಕೊನೆಗೆ ಅವರು ಸೋಲಿಸಿದಾಗ ಮಂಡ್ಯನ ಬಿಟ್ಟು ಊರು ಬಿಟ್ಟು ಹೋದಂಥವ್ರು. ಆ ಊರು ಬಿಟ್ಟು ಹೋದಂಥ ತಲೆ ತಿರುಕರ ಬಗ್ಗೆ ಇವತ್ತು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಮ್ಯಾ ಅವರಿಗೆ ಯಾವ ಇಮೇಜ್ ಇದೆ ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ರಮ್ಯಾ ಅವ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ರೆ ಯಾರು ಇಲ್ಲ. ಆಕೆಯನ್ನು ಕರ್ನಾಟಕದಿಂದ ಆಕೆನೇ ಆಚೆ ಹೋಗ್ಬಿಟ್ಟಿದ್ದಾಳೆ. ಹಂಗಾಗಿ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ. ಶಿವರಾಜ್ ಕುಮಾರ್ ಅವರು ಮಾತಾಡಬೇಕಾಯ್ತು ಅನ್ನೋದು ನಮ್ಮ ಹೇಳಿಕೆ ಆಗಿತ್ತು. ಹಾಗೆ ಇವತ್ತು ಏನು ಕಮಲ್ ಹಾಸನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಯಲ್ಲಿ ಕನ್ನಡದ ಪರವಾಗಿ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ಆತನ ಸಿನಿಮಾ ಕರ್ನಾಟಕದಲ್ಲಿ ಓಡಲಿಕ್ಕೆ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ನಾರಾಯಣಗೌಡರ ನಾಯಕತ್ವದಲ್ಲಿ ಆ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ. ಪ್ರಚೋದಿಸುವಂಥ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ನೀಡಿದ್ದಾರೆ. ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಇದನ್ನು ಯಾರು ಭಾಷಾ ತಜ್ಞನಾಗಿ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವನೊಬ್ಬ ಸಿನಿಮಾ ನಟ ಅಂತ ಅಷ್ಟೇ ಗೊತ್ತಿತ್ತು. ಈತ ತಮಿಳುನಾಡಲ್ಲಿ ರಾಜಕೀಯವನ್ನು ಮಾಡಲಿಕ್ಕೋಸ್ಕರವಾಗಿ, ತಮಿಳರನ್ನು ಓಲೈಸಲಿಕ್ಕೋಸ್ಕರವಾಗಿ ಕನ್ನಡದ ಭಾಷೆಯನ್ನು ಲಘುವಾಗಿ ಮಾತನಾಡುವಂಥ ಚಿಂತನೆಯನ್ನು ಮಾಡಿದ್ದಾನೆ. ಇಂಥ ಕರ್ನಾಟಕ ವಿರೋಧಿ ಕಮಲ್ ಹಾಸನ್ ಏನು ಅವನ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ 5ನೇ ತಾರೀಕು ತಯಾರಾಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಿದ್ದೀವಿ. ನಿನ್ನೆ ಅವರು ಬ್ಯಾನ್ ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅವರು ಒಂದು ವೇಳೆ ಏನಾದರೂ ತಂತ್ರಗಾರಿಕೆಯಿಂದ ಏನಾದರೂ ಆ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ, ಹೊಡೆದಾಕ್ತೀವಿ ಚಿತ್ರಮಂದಿರಗಳನ್ನು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕನ್ನಡಿಗರನ್ನು ಕ್ಷಮೆ ಹೇಳಕ್ಕೆ ಕೇಳೋವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನು ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆ ಏನು ಕರ್ನಾಟಕದ ರಾಯಭಾರಿ ಅಂತ ಹೇಳಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಈ ರೀತಿಯ ದುರಹಂಕಾರದ ಹೇಳಿಕೆಯನ್ನು ನೀಡಿದರೂ ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಪವಾಗಿ ಮಾತಾಡಿಕೊಂಡು ಕನ್ನಡಿಗರ ಪರವಾಗಿ ನಿಲ್ಲಬೇಕಾದಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಕಮಲ್ ಹಾಸನ್ ಪರವಾಗಿ ಅವರನ್ನು ಒಪ್ಕೊಳ್ಳುವ ರೀತಿಯಲ್ಲಿ ಮಾತನಾಡುವಂಥ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಹೇಳ್ತಾ ಇದ್ದೀವಿ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕರ್ನಾಟಕದ ವಿಚಾರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ದಯಮಾಡಿ ರಾಜ್ಕುಮಾರ್ ಅವರಿಗಿರುವಂಥ ಆ ಬದ್ಧತೆ, ಕನ್ನಡದ ಮೇಲಿನ ಪ್ರೀತಿ ಶಿವರಾಜ್ ಕುಮಾರ್ ಅವ್ರಿಗೆ ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಮೊದಲು ನಿಮ್ಮ ಮಾತನ್ನು ಹಿಂದಕ್ಕೆ ಪಡಿಬೇಕು, ಕಮಲ್ ಹಾಸನ್ನ ಧಿಕ್ಕರಿಸುವುದನ್ನು ಕಲಿಬೇಕು. ಕನ್ನಡದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಈ ನಾಡಿನ ಮಣ್ಣಿನ ಅನ್ನ ತಿಂದಂಥ ಎಲ್ಲ ನಟರು ಅವರ ವಿರುದ್ಧ ದಂಗೆ ಏಳಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಮ್ಯಾ ಅವರು ಮಂಡ್ಯ ಜನರನ್ನ ಓಟ್ ಕೇಳಿ ಕೊನೆಗೆ ಅವರು ಸೋಲಿಸಿದಾಗ ಮಂಡ್ಯನ ಬಿಟ್ಟು ಊರು ಬಿಟ್ಟು ಹೋದಂಥವ್ರು. ಆ ಊರು ಬಿಟ್ಟು ಹೋದಂಥ ತಲೆ ತಿರುಕರ ಬಗ್ಗೆ ಇವತ್ತು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಮ್ಯಾ ಅವರಿಗೆ ಯಾವ ಇಮೇಜ್ ಇದೆ ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ರಮ್ಯಾ ಅವ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ರೆ ಯಾರೂ ಇಲ್ಲ. ಆಕೆಯನ್ನು ಕರ್ನಾಟಕದಿಂದ ಆಕೆನೇ ಆಚೆ ಹೋಗ್ಬಿಟ್ಟಿದ್ದಾಳೆ. ಹಂಗಾಗಿ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ. ಶಿವರಾಜ್ ಕುಮಾರ್ ಅವರು ಮಾತಾಡಬೇಕಾಯ್ತು ಅನ್ನೋದು ನಮ್ಮ ಹೇಳಿಕೆ ಆಗಿತ್ತು. ಹಾಗೆ ಇವತ್ತು ಏನು ಕಮಲ್ ಹಾಸನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಯಲ್ಲಿ ಕನ್ನಡದ ಪರವಾಗಿ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ಆತನ ಸಿನಿಮಾ ಕರ್ನಾಟಕದಲ್ಲಿ ಓಡಲಿಕ್ಕೆ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ನಾರಾಯಣಗೌಡರ ನಾಯಕತ್ವದಲ್ಲಿ ಆ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ.